ಸರ್ ಗಾಂಧಿನಗರದಲ್ಲಿ ಮತ್ತೆ ಚಿನ್ನದ ಬೆಳೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಂದ ಆ್ಯಸ್ ಯೂಶುವಲ್ ಒಂದು ತುಂಬ ದೊಡ್ಡ ಸೆಲೆಬ್ರೇಟ್ ಮಾಡುವಂಥದ್ದು ಫ್ಯಾಮಿಲಿ ಆಡಿಯನ್ಸ್ ಒಂದು ಸಿನಿಮಾ ಇರಲಿಲ್ಲ ಅನ್ನೋಂಥ ಬೇಜಾರನ್ನ ಫುಲ್ಫಿಲ್ ಮಾಡಿದೆ ಸರ್. ಫಸ್ಟ್ ನಿಮ್ಮ ಒಪಿನಿಯನ್ ಈಗ ಹೆಂಗೆ ಅನಿಸ್ತಾ ಇದೆ ಅಂತ? ತುಂಬ ಸಂತೋಷ ಇದೆ, ತುಂಬ ಖುಷಿಯಾಗಿದ್ದೀವಿ. ಪರ್ಸ್ನಲಿ ಕೂಡ ನನಗೆ ಭಾಳ ಖುಷಿ ಕೊಟ್ಟಂತಹ ಸಿನಿಮಾ. ಯಾಕೆಂದರೆ ರಿಲೀಸ್ಗಿಂತ ಮುಂಚೆ ಹೇಳ್ತಿದ್ದೆ ಫ್ಯಾಮಿಲಿ ಸಿನಿಮಾಗೆ ತುಂಬ ಬರ್ತಾರೆ ನೋಡ್ತಾ ಇರಿ ಅಂತ. ಶುಕ್ರವಾರ ಯೂಶ್ವಲಿ ರಿಲೀಸ್ ಆಗೋದು, ನಾವು ರಿಲೀಸ್ ಮಾಡಿದ್ದು ಗುರುವಾರ. ಓಕೆ, ಗುರುವಾರದಿಂದನೇ ಫ್ಯಾಮಿಲೀಸ್ ರಾತ್ರಿ 10-10:30 ಶೋಸ್ ಆಲ್ ಥಿಯೇಟ್ರಲ್ಲಿ ಫ್ಯಾಮಿಲಿ. ಅದ್ರ ಜೊತೆ ನಂಗೆ ಖುಷಿಯಾಗಿದ್ದು ಒಬ್ಬರು ಟ್ವೀಟ್ ಮಾಡಿದ್ದಾರೆ. ಸುಮಾರು ವರ್ಷಗಳ ಹಿಂದೆ ನಾನು ಚಿಕ್ಕವನಿದ್ದಾಗ ನಮ್ಮ ಅಪ್ಪ ಅಮ್ಮ ಗಣೇಶ್ವರ ಪಿಕ್ಚರ್ ಕರ್ಕೊಂಡು ಹೋಗ್ತಿದ್ರು. ಇವತ್ತು ನಮ್ಮ ಅಪ್ಪ ಅಮ್ಮನ್ನ ನಾನು ಕರ್ಕೊಂಬಂದಿದ್ದೀನಿ ಅವ್ರ ಪಿಕ್ಚರ್ಗೆ ಅಂತ. ಅದು ಅವರು ನನ್ನ ಮೇಲೆ ಇಟ್ಟಿರೋಂಥ ನಂಬಿಕೆ. ಆ ಟ್ವೀಟ್ನ ನಾನು ನನ್ನ ಟ್ವಿಟರಲ್ಲೂ ಹಾಕ್ಕೊಂಡೆ, ನಮಸ್ಕಾರ 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 ಅಂತ. ಸೊ ಏನಾಗಿದೆ ಇದು ಅಂದರೆ, ಅವ್ರ ಮನೆ ಹುಡುಗನ ಪಿಕ್ಚರ್ ಬಂದಿದೆ, ಕಾಮಿಡಿ ಟೈಮ್ ಮಾಡಬೇಕಾದ್ರೆ ಏನು ಒಂದು ನನಗೆ ಒಂದು ಪ್ರೀತಿ ಆಶೀರ್ವಾದ ಮಾಡಿದರು. ಆ 3 ನಮಸ್ಕಾರಕ್ಕೆ ಸ್ಟಿಲ್ ಗೋಯಿಂಗ್ ಆನ್ ಆ ನಮಸ್ಕಾರಗಳು ಲೆಕ್ಕ ಹಾಕಿ ಯಾವಾಗ ಅವ್ರು ಕರ್ಕೊಂಬಂದ್ರು ಈಗ ನಾವು ಕರ್ಕೊಂಬಂದಿದ್ದೀವಿ ಅಂತ ಹೇಳಿ ಫೋಟೋ ಹಾಕಿ ನನ್ನ ಟ್ಯಾಗ್ ಮಾಡಿದ್ದಾರೆ. ಅಂದರೆ ಇಟ್ಸ್ ನಾಟ್ ಲೈಕ್ ಸಿನಿಮಾ ಥರ ಅಲ್ಲ ಇದು. ಅವ್ರ ಫ್ಯಾಮಿಲಿ ಹುಡುಗ ಏನೋ ಆಚರಿಸ್ತಾ ಇದ್ದಾನೆ, ನಾವು ಹೋಗ್ಬಿಟ್ಟು ನೋಡಬೇಕು ಸಿನಿಮಾ, ನಾವು ಆಚರಿಸ್ಬೇಕು ಅಂತ ಇಡೀ ಫ್ಯಾಮಿಲಿ ಬಂದಿದೆ. ಅದ್ರ ಜೊತೆಲಿ ಬಂದವ್ರಿಗೆ ಅವರ ಮನೆ ಹುಡುಗ ಗಣೇಶ್ ಡಿಸಪಾಯಿಂಟ್ ಮಾಡಿಲ್ಲ, ಇಡೀ ಚಿತ್ರತಂಡ ಡಿಸಪಾಯಿಂಟ್ ಮಾಡಿಲ್ಲ. ಒಂದು ಕಲರ್ಫುಲ್, ಜೊತೆಯಲ್ಲಿ ಫನ್, ಎಲ್ಲ ಕಲಾವಿದರು ಅವ್ರವ್ರ ಕ್ಯಾರೆಕ್ಟ್ರನ್ನ ಸೂಪರಾಗಿ ಮಾಡಿದ್ದಾರೆ. ಕೃಷ್ಣನ ಕ್ಯಾರೆಕ್ಟರ್ ಅಂತೂ ಭಾಳ ಲವ್ ಮಾಡ್ತಾ ಇದ್ದಾರೆ. ಅದು ಭಾಳ ಖುಷಿಯಾದ ವಿಷಯ ನಮಗೆ. ಆ್ಯಂಡ್ ನಿಮಗೆ ಗೊತ್ತು, ಈ ಸಿನಿಮಾ ಬರೋಕ್ಕಿಂತ ಮುಂಚೆ ಚಿತ್ರರಂಗ ಬರ್ತಾರಾ ಇಲ್ಲ ಜನ ಇಲ್ಲ, ನಾನು ನಿಮ್ಮ ಜೊತೆ ಇಂಟರ್ವ್ಯೂಲ್ಲಿ ಹೇಳಿದ್ದೆ ಫಸ್ಟು, ನಾವು ಪ್ರೇಕ್ಷಕರ ಮೇಲೆ ಹಾಕ್ಬಾರ್ದು, ನಾವು ಒಳ್ಳೆ ಸಿನಿಮಾ ಕೊಡಬೇಕು, ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಟ್ಟರೆ ಖಂಡಿತವಾಗ್ಲೂ ಬರ್ತಾರೆ ಅಂತ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಟ್ಟು ಒಂದು ಕಲರ್ಫುಲ್ಲಾಗಿದ್ದು, ಸಾಂಗ್ಗಳು ಚೆನ್ನಾಗಿದ್ದರೆ, ಕಂಫರ್ಟಬಲಾಗಿ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋ ಥರ ಇದ್ದರೆ ಬರ್ತಾರೆ ಅನ್ನೋದಕ್ಕೆ ಕೃಷ್ಣಂ ಪ್ರಣಯ ಸಖಿನೇ ಸಾಕ್ಷಿ.